ಸಂದರ್ಭದಲ್ಲಿ ನಮ್ಮ ನಾಡಿನ ಎಲ್ಲ ಜನತೆಗೂ ಮತ್ತು ನಮ್ಮ ಈ ಕುಲಬಾಂಧವರಿಗೂ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಾವು ಮಾಡ್ತಕ್ಕಂಥ ಕರ್ತವ್ಯ ಶ್ರದ್ಧೆ ಭಕ್ತಿಯಿಂದ ಇರಬೇಕು. ಈ ಗುರುಪೌರ್ಣಿಮೆ ಅಂತ ಏನು ಬಂದಿದೆ ಅದನ್ನು ನಾವು ಸ್ವಚ್ಛತೆಯಿಂದ ಆ ದಿನವನ್ನು ಆಚರಣೆ ಮಾಡಬೇಕು, ಅದನ್ನು ನೆನೆಸಬೇಕು. ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಮಳೆ ಬೀಳಲಿ, ಒಳ್ಳೆಯ ಜನಕ್ಕೆ ನೆಮ್ಮದಿ ಕೊಡಲಿ. ಈ ಕಾರ್ಯವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಜನತೆ ಸಹಕಾರ ನೀಡಬೇಕು. ಭಗವಂತ ಎಲ್ಲ ಜನತೆಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅರಿಕೆ ಮಾಡ್ತಾಯಿದ್ದೀನಿ. ನಿಮ್ಮ ಹೆಸರು? ಎನ್ ದೇವರಾಜಯ್ಯ, ಮಾಜಿ ಪುರಸಭಾಧ್ಯಕ್ಷರು, ಯಲಹಂಕ. ನಮ್ಮ ಅರ್ಧಾಂಗಿನಿ ಶ್ರೀಮತಿ ರೇಖಾ ರಂಗಲಕ್ಷ್ಮಿ, ಇದೇ ಯಲಹಂಕ. ಅವರ ನಮ್ಮ ಅಕ್ಕನ ಮಗಳು ಆಯಮ್ಮ ನಾನೇ ಇವತ್ತು ನಮ್ಮನ್ನು ಈ ಜನತೆಗೆ ನೆಮ್ಮದಿ ಕೊಡಬೇಕು. ನಾಡಿನ ಪೂರ್ತಿ ಇಡೀ ನಮ್ಮ ಈ ಪ್ರಪಂಚಕ್ಕೆ ಒಳ್ಳೆಯ ಮಳೆ, ಒಳ್ಳೆಯ ಬೆಳೆ ಬಂದು ಇದನ್ನೆಲ್ಲ ನೆನೆಸಿದೆ ಆಗಿದ್ದೇ ಆದರೆ ನಾನು ಈ 2 ಮಾತಾಡೋದಕ್ಕೆ ಸದಾವಕಾಶ ಮಾಡಿಕೊಟ್ಟಂಥ ನಿಮಗೂ ಮತ್ತು ನಾಡಿನ ಜನತೆಗೂ ನನ್ನ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಎಲ್ಲರೂ ಪುಣ್ಯಪೌರ್ಣಿಮೆ ದಿವಸ ಪೂಜೆ ಪುನಸ್ಕಾರಗಳು, ದೇವರು ದಿಂಡ್ರು, ಮಳೆ ಬೆಳೆ ಆಗಲಿ ಅಂಥೇಳಿ ಎಲ್ಲರೂ ಭಕ್ತಿಯಿಂದ ನಡೆಸ್ಕೊಡ್ಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ.